ನಮಸ್ತೆ ಎಲ್ರಿಗೂ. ನಾವಿವತ್ತು ಸ್ಲೀವ್ಲೆಸ್ಸು ರೆಡಿಮೇಡ್ ಟಾಪು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಕ್ಯಾನ್ವಾಸಲ್ಲಿ ಯಾವ ಡಿಸೈನ್ ಬೇಕು ನಮಗೆ ಫ್ರಂಟು ಬ್ಯಾಕು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನ ಐರನ್ ಮಾಡ್ಕೊಬೇಕು. ಪೀಸ್ ಮೇಲಿಟ್ಟು ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು. ಈಗ ಹೀಗೆ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು. ನಮಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡ್ಕೊಬೋದು. ನಾವಿಲ್ಲಿ ಫ್ರಂಟಿಗೆ ಸಿಂಪಲ್ ಶೇಪ್ ಇಟ್ಟಿದ್ದೀವಿ, ಬ್ಯಾಕಿಗೆ ರೌಂಡ್ ಕ್ಲೋಸ್ ನೆಕ್ ಇಟ್ಟಿದ್ದೀವಿ. ಈ ಥರ ತೆಗೆದು ಬ್ಯಾಕ್ ಪೀಸ್ ತಗೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀವಿ. ಈಗ ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚಿಂಗ್ ಬರಬೇಕು. ಈ ಥರ ಕಟ್ ಮಾಡಿಕೊಂಡು ಅಲ್ಲಲ್ಲೇ ನ್ಯಾಚ್ ಹೊಡ್ಕೊಬೇಕು. ಯಾಕಂದರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರಬೇಕು, ಟರ್ನಿಂಗ್ ಕರೆಕ್ಟಾಗಿ ಬರಬೇಕು. ಅದಕ್ಕೆ ಎಲ್ಲೂ ಫಿಲ್ಟ್ ಕೊಡಬಾರ್ದಂತ ನ್ಯಾಚ್ ಹೊಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಇವಾಗ ಫ್ರಂಟ್ ಪೀಸು ಇವಾಗ ಫ್ರಂಟಿಗೆ ಯಾವ ಶೇಪ್ ಕಟ್ ಮಾಡ್ಕೊಂಡಿರ್ತೀವೋ ಅದನ್ನ ತಗೊಂಡು ಈ ಥರ ಕರೆಕ್ಟಾಗಿ ಮಧ್ಯಕ್ಕೆ ಆ ಕಡೆ ಈ ಕಡೆ ನೋಡಿ ಮಧ್ಯಕ್ಕೆ ಇಟ್ಕೊಬೇಕು. ಇಟ್ಕೊಂಡು ಅದು ಬ್ಯಾಕ್ ಹೆಂಗೆ ಸ್ಟಿಚಿಂಗ್ ಮಾಡಿಕೊಂಡು ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚಿಂಗ್ ಮಾಡ್ಕೊಬೇಕು. ಕ್ಯಾನ್ವಾಸ್ ಮೇಲೆ ಬರಬಾರ್ದು ಸ್ಟಿಚಿಂಗು. ಈಗ ಸ್ವಲ್ಪ ಮಾರ್ಜಿನ್ ಬಿಟ್ಟು ಕಟ್ ಮಾಡಿಕೊಂಡು ಈಗೆಲ್ಲ ನ್ಯಾಚ್ ಹೊಡ್ಕೊಬೇಕು. ಕಾರ್ನರ್ಸ್ ಬರೋತ್ತವ ಈ ಥರ ಕಟ್ ಮಾಡ್ಕೊಬೇಕು. ಯಾಕಂದರೆ ಶೇಪ್ಸ್ ಕರೆಕ್ಟಾಗಿ ಕೂತ್ಕೊಬೇಕಲ್ಲ ಅದಕ್ಕೆ. ನೋಡಿ ಈಗ ಈ ಥರ ಎಲ್ಲ ಫೋಲ್ಡ್ ಮಾಡಿಕೊಂಡು ಈ ಥರ ಬಟ್ಟೆನ ಸರಿ ಮಾಡ್ಕೊಬೇಕು. ಈಗ ಸ್ಟಿಚ್ ಮಾಡ್ಕೊಬೇಕು. ಈಗ ಫ್ರಂಟು ಬ್ಯಾಕು ತಗೊಂಡು ಬ್ಯಾಕು ಸೀದಾ ಬರಬೇಕು, ಫ್ರಂಟು ಉಲ್ಟಾ ಬರಬೇಕು. ಆ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. 1 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಬೇಕು. 2 ಸಲ ಸ್ಟಿಚ್ ಮಾಡಿಕೊಂಡು ಈಗ ಇದು ಕಟ್ ಮಾಡ್ಕೊಬೇಕು ಸ್ವಲ್ಪ ಶೇಪ್ಸ್ಗೆ. ಈಗ ನೋಡಿ ಈಗ ಬ್ಯಾಕ್ ಸೈಡ್ ಡೀಪ್ಗೆ ಕಿನ್ನಾರಿ ಸ್ಟಿಚಿಂಗ್ ಮಾಡ್ಕೊಬೇಕು. ನೋಡಿ ಬ್ಯಾಕ್ ಸೈಡಿಗೆ ಮಾತ್ರ ಆವಾಗಲೇ ಫ್ರಂಟಿಗೆ ಮಾಡ್ಕೊಂಡಿದ್ವು, ಈಗ ಬ್ಯಾಕಿಗೆ ಮಾಡಿಕೊಂಡ್ವು. ಈಗ ನೋಡಿ ಶೇಪ್ಸ್ ರೆಡಿ ಆಯಿತು. ಈಗ ಆರ್ಮೋಲ್ಗೆ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡ್ಕೊಬೇಕು. ಈಗ ಅದನ್ನ ಜಾಯಿಂಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು ಈ ಥರ. ಈಗ ಇದನ್ನ ಆರ್ಮೋಲ್ಗೆ ಅಟ್ಯಾಚ್ ಮಾಡಬೇಕು. ನಾವು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಆ ಪೀಸ್ನ ಉಲ್ಟಾ ಇಟ್ಕೊಬೇಕು. ಕೆಳಗಡೆ ಟಾಪ್ನ ಸೀದಾ ಇಟ್ಕೊಬೇಕು. ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಒಂದು 1/2 ಇಂಚ್ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡಿಕೊಂಡು ಈಗ ಈ ಥರ ಪೀಸ್ನ ಸರಿ ಮಾಡಿಕೊಂಡು ಈಗ ಫೋಲ್ಡಿಂಗು ಹೀಗೆ ಒಂದು ಫೋಲ್ಡ್ ಮಾಡ್ಕೊಬೇಕು
ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು. ಸ್ಟಿಚಿಂಗ್ ಆದಮೇಲೆ ಈಗ ಉಲ್ಟಾ ಇಟ್ಕೊಂಡು ನಾವು ಸ್ಟಿಚಿಂಗಿನ್ನ ಎಕ್ಸ್ಟ್ರಾ ಬಂದಿರುತ್ತಲ್ಲ ಪೀಸು, ಅದನ್ನ ಕಟ್ ಮಾಡ್ಕೊಬೇಕು. ನೋಡಿ, ಈ ಪೀಸ್ನೆಲ್ಲ ಕಟ್ ಮಾಡಿಕೊಂಡು ಈಗ ಒಂದು ಫೋಲ್ಡ್ ಹಾಕಬೇಕು, ಮತ್ತು ಒಂದು ಫೋಲ್ಡ್ ಹಾಕಿ ಸ್ಟಿಚ್ ಮಾಡಬೇಕು. ನೋಡಿ, ಇದೇ ಥರ ಎರಡು ಸ್ಲೀವ್ ಕೂಡ ಇದೇ ಥರನೇ ರೆಡಿ ಮಾಡ್ಕೊಬೇಕು. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಇದೇ ಥರ ಎರಡು ಸ್ಲೀವ್ ರೆಡಿ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಡಾಟ್ ಬೇಕಾದರೆ ಬ್ಯಾಕ್ ಡಾಟು ಹಿಡ್ಕೊಬೋದು. ಇಲ್ಲಿ ಬ್ಯಾಕ್ ಡಾಟ್ ಹಿಡಿತಾ ಇದ್ದೀವಿ. ಮೊದಲೇ ಮಾರ್ಕಿಂಗ್ ಟೈಮಲ್ಲಿ ಕಟ್ಟಿಂಗಲ್ಲಿ ತೋರಿಸಿದ್ವಲ್ಲ, ಆವಾಗ ಮಾರ್ಕಿಂಗ್ ಮಾಡಿಕೊಂಡ್ವು. ಅದೇ ರೀತಿ ಬ್ಯಾಕ್ ಡಾಟು ಇಡೋದು, ಮತ್ತು ಇಲ್ಲಿ ಮಾರ್ಕಿಂಗ್ ಆಗಿರುತ್ತೆ ಮೆಜರ್ಮೆಂಟು, ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು ಬಾಡಿ ಶೇಪು. ಇದು ಇನ್ನೊಂದು ಎಕ್ಸ್ಟ್ರಾ ಸ್ಟಿಚ್ಚಿಂಗು ಟೈಟು ಲೂಸ್ಗೆ. ಮತ್ತು ಎಲ್ಲ ತಾವು ರಫ್ ಆಡಿಸ್ಕೊಬೇಕು. ಫಸ್ಟು ರಫ್ ಮಾಡ್ಕೊಬೇಕು. ಇವಾಗ ಸ್ಲಿಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. 1/2 ಇಂಚ್ ಮಾರ್ಜಿನಲ್ಲಿ 2 ಫೋಲ್ಡ್ ಮಾಡ್ಕೊಬೇಕು. 1 2 ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡಬೇಕು. ನೋಡಿ, ಅದು ಎಂಡ್ ಆಗಬೇಕಾದ್ರೆ ಈಗ ನಿಲ್ಲಿಸಿ ಈ ಥರ ಟರ್ನಿಂಗ್ ಮಾಡಿಕೊಂಡು ಹೀಗೆ ಮಾಡ್ಕೊಬೇಕು. ಈಗ ಉಲ್ಟಾ ಹಾಕ್ಕೊಂಡು, ಅಂದರೆ ಸೀದಾ ಹಾಕ್ಕೊಂಡು ಟಾಪ್ನ ಹೀಗೆ ಹಿಂದೆ ಬೆರಳಿಟ್ಟು ಈ ಥರ ಸ್ಟಿಚ್ಚಿಂಗ್ ಹಾಕ್ಕೊಬೇಕು. ಯಾಕಂದರೆ ಬೆರಳಿಟ್ಟಿಲ್ಲ ಅಂತಂತಂದರೆ ಸ್ಟಿಚ್ಚಿಂಗು ವೀವಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಥರ ಬೆರಳಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಬರುತ್ತೆ. ಇವಾಗ ಎರಡು ಸೈಡು ಸ್ಟ್ರೈಟ್ ಇದೆಯೋ ನೋಡ್ಕೊಳ್ಳಿ. ನೋಡಿಕೊಂಡು ಈ ಥರ ಈಗ ಬಾಟಮ್ಮು ಸೇಮ್ ಸೈಡ್ ಸ್ಲಿಟ್ಟಿಂಗ್ ಯಾವ ಥರ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಥರ ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಇಷ್ಟೇ ರೆಡಿಮೇಡ್ ಟಾಪು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.